ಅಂಬೇಡ್ಕರ್ ಸರ್ಕಲ್ ಹತ್ರ ಅದನ್ನು ಚೂರು ಮುಂದೋದ್ರೆ ಗಾಂಧಿ ಸರ್ಕಲ್ ಬರುತ್ತೆ. ಅಲ್ಲಿ ಏನಾದರೂ ನಿಮ್ಗೆ ಹೆಚ್ಚಿನ ಮಾಹಿತಿ ಬೇಕಾದರೆ ಅಲ್ಲಿ ನಮಗೆ ನಮ್ಮ ಆಫೀಸ್ ಬಂದು ಕೇಳ್ಬೋದು. ಯಾವ ದುಡ್ಡು ಬಂದಿಲ್ಲ, ಯಾಕೆ ಬರ್ತಾ ಇಲ್ಲ, ಪೆಂಡಿಂಗ್ ಇದೆಯೋ ಇಲ್ವೋ ಅಂತ ಕೆಲಸ ಮಾಹಿತಿಯನ್ನು ನಮ್ಮ ಆಫೀಸಲ್ಲಿ ನೀಡ್ತಾರೆ. ನೀವು ಕೇಳಿರಿ ಮತ್ತು ಕಂಪಲ್ಸರಿ ಅರ್ಜಿ ಹಾಕಿ. ಆಮೇಲೆ KYC ಮಾಡ್ಕೋಬೇಕು. ನೀವು KYC ಗ್ರಾಮದಲ್ಲಿ ಕೂಡ ಮಾಡ್ತಾರೆ. ಕರ್ನಾಟಕವನ್ನು ಗ್ರಾಮ ಸೆಂಟರ್ ಇದಾವಲ್ಲ ಅಲ್ಲಿ KYC ಮಾಡ್ತಾರೆ. ಅಲ್ಲಿನೂ ಆ ಸಾಧ್ಯತೆ ಆಗದೆ ಇದ್ರೆ ನಮ್ಮ ಸಮಾಜ ಕಲ್ಯಾಣ ಇಲಾಖೆಯಲ್ಲಿ ನಮ್ಮ ಆಫೀಸ್ ಬಂದು ಕೂಡ ನಾವು KYC ಮಾಡ್ಕೊಡ್ತೇವೆ. ಕಂಪಲ್ಸರಿ KYC ಮಾಡಿಕೊಟ್ರೆ ಮಾತ್ರ ನಿಮಗೆ ಆ ದುಡ್ಡು ಮಾತ್ರ ಕ್ರೆಡಿಟ್ ಆಗುತ್ತೆ. KYC ಮಾಡ್ಕೊಂಡಿದ್ರೆ ಒಬ್ಬರು KYC ಮಾಡ್ಕೊಂಡಿರಲ್ಲ, ಆದರೂ ದುಡ್ಡು ಯಾಕೆ ಬರ್ತಾ ಇಲ್ಲ ಅಂತಂದ್ರೆ ಪೆಂಡಿಂಗ್ ಇರುತ್ತೆ. ಯಾಕೆ ಬರ್ತಾ ಅಂತ ನಿಮ್ಗೆ ನಮ್ಮ ಆಫೀಸ್ ಬಂದರೆ ಏನು ಅದು ಆಗಿರುತ್ತೆ ಕ್ಲಿಯರ್ ಆಗಿ ಮಾಹಿತಿ ಗೊತ್ತಾಗುತ್ತೆ. ಆಮೇಲೆ ನಿಮ್ಗೆ ಇನ್ನೊಂದೇನಂದರೆ ನಿಮ್ಮ ಇಲ್ಲಿ ನಮಗೆ ಏನು ವಿದ್ಯಾರ್ಥಿಗಳು ಅಂದರೆ ಪ್ರೀ ಮ್ಯಾಟ್ರಿಕ್ಗೂ ಬರುತ್ತೆ, ಆಫ್ಟರ್ ಪೋಸ್ಟ್ ಮ್ಯಾಟ್ರಿಕ್ಗೂ ಬರುತ್ತೆ. ನಿಮ್ಮ ತಮ್ಮ ಆಗಲಿ ತಂಗಿ ಆಗಲಿ ಯಾರೇ ಇರಲಿ ಪ್ರೀ ಮ್ಯಾಟ್ರಿಕ್ ಕೂಡ ವಿದ್ಯಾರ್ಥಿಗಳಿಂದ ನಾವು ಕೊಡ್ತೇವೆ ನಮ್ಮ ಇಲಾಖೆಯಿಂದ. ಅದನ್ನು ನೀವು ನಿಮ್ಮ ಮನೆಯಲ್ಲಿ ಯಾರೇ ಇದ್ರೂ ಕೂಡ ಹೇಳಬೇಕು. ಮತ್ತು ನಿಮ್ಗೆ ಇನ್ನೊಂದು ಏನು ಮಾಹಿತಿ ಅಂದರೆ ಈಗ ಆಫ್ಟರ್ SSLCಯಲ್ಲಿ ಯಾರು ಮೋರ್ ದ್ಯಾನ್ 60 to 70% ಯಾರು ಮಾಡಿರ್ತೀವಿ SC ವಿದ್ಯಾರ್ಥಿಗಳಲ್ಲಿ ಅವ್ರಿಗೆ ನಾವು ಪ್ರತಿ ವರ್ಷ 7,500 ರೂಪಾಯಿ ಪ್ರೋತ್ಸಾಹವನ್ನು ಕೊಡ್ತಾ ಇದ್ದೇವೆ ನಮ್ಮ ಇಲಾಖೆಯಲ್ಲಿ. ಮತ್ತು ಯಾರು 75 ಮೋರ್ ದ್ಯಾನ್ 75% ಮಾಡ್ತಿರ್ತಾರೆ 10ಕ್ಕೆ ಸೊ ಅಲ್ಲಿ 15,000 ಕೊಡ್ತಾರೆ. ಅದಾದಮೇಲೆ ನಿಮಗೆ PUC ಮತ್ತು ಡಿಪ್ಲೊಮಾ ಏನು ಮಾಡ್ತಿರಲ್ಲ ಕೋರ್ಸ್ ಇರುತ್ತಲ್ಲ ಅಲ್ಲಿ ಸುಮಾರು 20,000 ನಿಮಗೆ ಪ್ರೋತ್ಸಾಹಧನವನ್ನು ನಮ್ಮ ಇಲಾಖೆಯಿಂದ ನಾವು ನೀಡ್ತಾ ಇದ್ದೇವೆ. ನೆಕ್ಸ್ಟ್ ಏನಂದರೆ ಪದವಿ ಅಂದರೆ ನೀವು ಡಿಗ್ರಿ ಏನು ಇರ್ತಿರಲ್ಲ ಡಿಗ್ರಿ ಕೂಡ 25,000 ರೂಪಾಯಿ ಮೆನ್ಷನ್ ಆಗಿದೆ. ಸೊ ಇನ್ ಕೇಸ್ ಕಡಿಮೆನೂ ಆಗ್ಬೋದು ಅದು ಹೆಚ್ಚು ಆಗ್ಬೋದು, ಸರ್ಕಾರದಿಂದ ಮಾತ್ರ ಮಿಸ್ ಆಗದೆ ಬರುತ್ತೆ. ಆಮೇಲೆ ಸ್ನಾತಕೋತ್ತರ ಪದವಿ MA MCom MSc ಯಾರಾದರೂ ನಿಮ್ಮ ಮನೆಯಲ್ಲಿದ್ದರೆ ಅಥವಾ ನಿಮ್ಮ ಯಾರೋ ಫ್ರೆಂಡ್ಸ್ ಇದ್ದ ಅವ್ರಿಗೆ ಹೇಳಿ, ಅವ್ರಿಗೆ ಕೂಡ ಸುಮಾರು 30,000ರಷ್ಟು ಪ್ರೋತ್ಸಾಹಧನ ನಿಮಗೆ ಸಿಗ್ತದೆ. ಆಮೇಲೆ ಈ ಪ್ರೊಫೆಷನಲ್ ಕೋರ್ಸ್ ಅಂತ ಬರುತ್ತೆ. ಪ್ರೊಫೆಷನಲ್ ಅಂದರೆ ಈ ವೈದ್ಯಕೀಯ ತಾಂತ್ರಿಕ ಕೋರ್ಸ್ ಏನು ಬರ್ತಾವಲ್ಲ, ಮೆಡಿಕಲ್ ಫೀಲ್ಡು, ಇಂಜಿನಿಯರಿಂಗು, ಈ ಕೋರ್ಸನ್ನು ಯಾರಾದರೂ ಕೂಡ SC ST ವಿದ್ಯಾರ್ಥಿಗಳು ನೀವು ಆ ಕೋರ್ಸ್ ಮಾಡಿದ್ರಪ್ಪ ಅಂದರೆ ಅಲ್ಲಿ ಕೂಡ ನಿಮಗೆ ಸುಮಾರು ಇಯರ್ಲಿ 35,000 ರೂಪಾಯಿಯಷ್ಟು ನಿಮಗೆ ಸ್ಕಾಲರ್ಶಿಪ್ ಆಗಲಿ ಪ್ರೋತ್ಸಾಹಧನವನ್ನು ನಮ್ಮ ಸಮಾಜ ಕಲ್ಯಾಣ ಇಲಾಖೆಯಿಂದ ನಾವು ಕೊಡ್ತೇವೆ. ನೆಕ್ಸ್ಟ್ ಇಷ್ಟು ಮಾಹಿತಿ ನಮ್ಮಲ್ಲಿದೆ. ಸೊ ಯಾರಾದ್ರೂ ಇನ್ನೂ ಹೆಚ್ಚಿನ ಮಾಹಿತಿ ಏನಾದರೂ ಬೇಕಾದರೆ ನಮ್ಮ ಸಮಾಜ ಕಲ್ಯಾಣ ಇಲಾಖೆಗೆ ಬಂದು ಭೇಟಿ ಕೊಟ್ಟರೆ ಅದು ಹೆಚ್ಚಿನ ಮಾಹಿತಿ ಮತ್ತೆ ಸಿಗುತ್ತೆ. ಎಲ್ಲರಿಗೂ ಧನ್ಯವಾದ. ಅಪ್ಲಿಕೇಶನ್ ಹಾಕಿ ಥಂಬ್ ಕೊಡಬೇಕು. ಥಂಬ್ ಕೊಟ್ಟ ಸ್ಕಾಲರ್ಶಿಪ್ ಆಗ್ತದೆ. ಆಮೇಲೆ ಎರಡನೇದು ಏನಾಗಬೇಕಂದ್ರೆ ನಿಮ್ಮದು ಅಕೌಂಟ್ ಏನು ಬ್ಯಾಂಕ್ ಅಕೌಂಟ್ ಇರ್ತದಲ್ಲ ಅದು ನೀವು ಅವ್ರೇನು ಮ್ಯಾನೇಜರ್ ಏನು ಅಂತಾರ 6 ತಿಂಗಳಿಗೊಮ್ಮೆ ಒಂದು 200 ರೂಪಾಯಿ ಹಾಕಬೇಕು, 200 ರೂಪಾಯಿ ತಕ್ಕೋಬೇಕು. ಅದು ಅಕೌಂಟ್ ಕ್ಲೋಸ್ ಆದರೆ ನಿಮ್ಮ ಸ್ಕಾಲರ್ಶಿಪ್ ಬರೋಂಗಿಲ್ಲ. ಪಾಪ ನೀವೆಲ್ಲ ಬಂದು ಪ್ರಿನ್ಸಿಪಾಲಿಗೆ ಕೇಳ್ತೀವಿ ನಮ್ಮ ಸ್ಕಾಲರ್ಶಿಪ್ ಬಂದಿಲ್ಲ ಅಂತ. ಅದು ಸೋಷಿಯಲ್ ವೆಲ್ಫೇರ್ಗೂ ಬರ್ತೀವಿ. ಮೊದಲು ಫಸ್ಟ್ ಆಫ್ ಆಲ್ ಏನಿತ್ತು ನಮ್ಮ ಸೋಷಿಯಲ್ ವೆಲ್ಫೇರ್ ಡಿಪಾರ್ಟ್ಮೆಂಟ್ದಾಗೆ ನಾವು ಸ್ಕಾಲರ್ಶಿಪ್ ಕೊಡ್ತಿದ್ದೆವು. ನಿಮ್ಮ ಸರ್ ಎಲ್ಲ ನಿಮ್ದೆಲ್ಲ ಡೀಟೇಲ್ಸ್ ತಂದು ಕೊಡ್ತಿದ್ರು. ತಂದು ಕೊಟ್ಟ ನಾವು ಅಪ್ರೂವ್ ಮಾಡಿ ನಾವು ಚೆಕ್ ಕೊಡ್ತಿದ್ದೆವು. ಚೆಕ್ ಎಲ್ಲ ಹುಡುಗರು ಲಿಸ್ಟ್ ಹಚ್ಚಿ ನಾವು ಚೆಕ್ ಕೊಡ್ತಿದ್ದೆವು. ಆ ಚೆಕ್ ಅವ್ರು ತೊಗೊಂಡು ವರ್ಷ ಎಲ್ಲ ಮಕ್ಕಳಿಗೆ ಕೊಡಿಸಿ ನಾವು ರಿಸೀಟ್ ತೊಗೋತಿದ್ರು. ಈ ಪ್ರೊಸೀಜರ್ ಹಂಗೆ ಬಂದಿಲ್ಲ. ಈಗ ನಿಮ್ಮ ಅಕೌಂಟಿಗೆ ಡೈರೆಕ್ಟ್ ಜಮಾ ಆಗ್ತದೆ ಅಮೌಂಟ್. ಅದು ಸ್ಕಾಲರ್ಶಿಪ್ ಅದು ಏನಂತಾರೆ ಅಂದರೆ ಬ್ಯಾಂಕ್ನಾಗ ಏನಂತಾರೆ ನಿಮ್ಮದು ಅಕೌಂಟ್ ಕ್ಲೋಸ್ ಆಗಿದೆ. ಅಕೌಂಟ್ ಕ್ಲೋಸ್ ಆದರೆ ಸ್ಕಾಲರ್ಶಿಪ್ ಜಮಾ ಆಗಿಲ್ಲ. ನೀವು ಬಂದು ಇಲ್ಲಿ ಬಂದು ಪ್ರಿನ್ಸಿಪಾಲ್ ಕೇಳ್ತೀರಿ, ಸರ್ ಕೇಳ್ತೀರಿ ಜಮಾ ಆಗಿಲ್ಲ ಅಂತ ಹೇಳ್ತೀವಿ. ಈಗ ನಮ್ಮ ಲಾಗಿನೊಳಗೆ ಏನು ಶೋ ಆಗಂಗಿಲ್ಲ. ಮೊದಲು ಫಸ್ಟ್ ಆಫ್ ಆಲ್ ನಮ್ಮ ಲಾಗಿನೊಳಗೆ ಶೋ ಆಗ್ತಿತ್ತು. ಈಗ ನೀವು ಫೀಸ್ ಸ್ಟ್ರಕ್ಚರ್ ಏನು ಕೊಟ್ಟಿರಲಿಲ್ಲ ಸರ್, ಆ ಫೀಸ್ ಸ್ಟ್ರಕ್ಚರ್ ಪ್ರಕಾರ ನೀವು ಅದೇ ತಮ್ಮ ಅಕೌಂಟಿಗೆ ಜಮಾ ಆಗಿಬಿಡ್ತದೆ. ಈಗ ನಮ್ಮಲ್ಲಿ ಏನೂ ಆಪ್ಷನ್ ಇಲ್ಲ ಸೋಷಿಯಲ್ ವೆಲ್ಫೇರ್ ಡಿಪಾರ್ಟ್ಮೆಂಟ್ದಾಗ. ಬಟ್ ನೀವೇನು ಆಗಿಲ್ಲ ಅಂತ ಬರ್ತಿಲ್ಲ, ಬಂದು ನೀವು ಕಂಪಲ್ಸರಿ KYC ಕಂಪು ಮಾಡ್ಕೊಂಡು ಹೋಗ್ಬೇಕು ಆಫೀಸಲ್ಲಿ. ಕಂಪು ಅದನ್ನು ನೀವು ವರ್ಷ ಅದು ಕಂಟಿನ್ಯೂ ರಿನ್ಯೂವಲ್ ಆಗ್ತದೆ. ಈಗ ನಿಮ್ಮ ವಾರ್ಷಿಕ ಆದಾಯ 2.50 ಇರಬೇಕು. ನಿಮ್ದು ಇನ್ಕಮ್ ಏನು ಹಸ್ತಿಲ್ಲ ಅದು 2.50 ಸ್ಕಾಲರ್ಶಿಪ್ ಅಪ್ಲೈ ಆಗ್ತದೆ ಅಂತ ಈಗ ನಮ್ಮ ಸೋಷಿಯಲ್ ವೆಲ್ಫೇರ್ ಡಿಪಾರ್ಟ್ಮೆಂಟ್ ಇದೆ ಸರ್. ನೀವು ಒಂದು ಡಿಗ್ರಿ ಇಷ್ಟೇ ಇದ್ದಾರೆ ನೀವು ಕಂಪಲ್ಸರಿ ನೀವು ಸ್ಕಾಲರ್ಶಿಪ್ ತಗೋರಿ. ಈ ಗೌರ್ಮೆಂಟ್ SC ST ಮಕ್ಕಳಿಗೆ ಅನುಕೂಲ ಕೊಟ್ಟದ, ಆ ಅನುಕೂಲ ಮಾಡ್ಕೋರಿ ಅಂತ ನಮ್ಮ ಅನಿಸಿಕೆ ಇದೆ ಅಷ್ಟೇ. ನಮ್ಮ ಮಕ್ಕಳು ಮುಂದೆ ಬರಬೇಕು, ನಮ್ಮ ಇಲಾಖೆ SC ST ಅದ ಎಲ್ಲರೂ ಮುಂದೆ ಬಂದು ಒಂದು ಎಲ್ಲರೂ ಮುಖ್ಯವಾಗಿ ಬರಲಿ, ಎಲ್ಲರೂ ಒಳ್ಳೆಯದಾಗಲಿ ವಿದ್ಯಾರ್ಥಿಗಳಿಂದ ಬಿಡುಗಡೆಯಲ್ಲಿ ಆಗುವ ಸಮಸ್ಯೆಗಳು ಅದನ್ನು ಸರಿಯಾಗಿ ಸರಿದೂಗಿಸುವಲ್ಲಿ ವಿದ್ಯಾರ್ಥಿಗಳ ಪಾತ್ರದ ಕುರಿತು ಇಲ್ಲಿಯವರೆಗೆ
ಸಂಕ್ಷಿಪ್ತ ಮತ್ತು ವಿದ್ಯಾರ್ಥಿಗಳಿಗೆ ಮನಮುಟ್ಟುವ ಹಾಗೆ ಮಾಹಿತಿಯನ್ನು ನೀಡಿದ ಇಬ್ಬರು ಸಮಾಜ ಕಲ್ಯಾಣ ಇಲಾಖೆ ಅಧಿಕಾರಿಗಳಿಗೆ ಮಹಾವಿದ್ಯಾಲಯದ ಪರವಾಗಿ ತುಂಬ ಹೃದಯದ ಅಭಿನಂದನೆಗಳನ್ನು ಸಮಾಜ ಕಲ್ಯಾಣ ಇಲಾಖೆಯ ಸಹಾಯಕ ನಿರ್ದೇಶಕರಾಗಿರುವ ಶ್ರೀಮತಿ ಭವಾನಿ ಪಾಟೀಲ್ ಮೇಡಮ್ ಅವರಿಗೆ ಮಹಾವಿದ್ಯಾಲಯದ ಪರವಾಗಿ ಗೌರವಪೂರ್ವಕ ಈಗೆಲ್ಲ ನಿಮ್ಗೆ ಇದೆಯಲ್ಲ ಸಮರ್ಪಣೆ